ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಂಗಾವತಿ ತಾಲೂಕಿನ ಉಡಮಕಲ ಗ್ರಾಮದ ಶ್ರೀ ಬರಾನ್ ಮಠದಲ್ಲಿ ನೆಲೆಸಿರುವ ಶ್ರೀ ಉಕ್ಕಡಿಗಾತ್ರಿ ಕರಿಬಸವೇಶ್ವರರ 30ನೇ ಆರಾಧನಾ ಮಹೋತ್ಸವ ಕಾರ್ಯಕ್ರಮವು ಫೆಬ್ರವರಿ 17 ಸೋಮವಾರರಂದು ವಿಜೃಂಭಣೆಯಿಂದ ಜರುಗಲಿದ್ದು ಸರ್ವರು ಸುತ್ತಮುತ್ತಲಿನ ಗ್ರಾಮದ ಸಕಲ ಸದ್ಭಕ್ತಾದಿಗಳು ಶ್ರೀ ಉಕ್ಕಡಿಗಾತಿ ಶ್ರೀ ಕರಿಬಸವ ಅಜ್ಜನ ತಾತನವರ ಕೃಪೆಗೆ ಪಾತ್ರರಾಗಬೇಕು. ಅಲ್ಲದೆ ಶ್ರೀ ಶರಣಬಸವೇಶ್ವರ ಶೋಷಿತ ನಾಟ್ಯ ಸಂಘ ಬಳಗದಿಂದ ದೊರೆ ಎಂಬ ದರ್ಬಾರ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಅಭಿನಯಿಸಲಾಗುವುದು. ಅಲ್ಲದೆ ಡಾಕ್ಟರ್ ಕಲ್ಲಯ್ಯ ಅಜ್ಜನವರು ಹಾಗೂ ವೇದಮೂರ್ತಿ ವೀರಭಯ್ಯ ಶಾಸ್ತ್ರಿಗಳು ಉಡುಮಕಲ್ ಇವರ ತುಲಾಭಾರ ಕಾರ್ಯಕ್ರಮವು ಪಿಡ್ಡಪ್ಪ ನಾಯಕ ಹನುಮನಟ್ಟಿ ಸಾಕಿನ ಉಡುಮಕಲ್ ಇವರಿಂದ ನೆರವೇರಿಸಲಾಗುವುದು. ಕಾರಣ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ವರು ಭಾಗವಹಿಸುವಂತೆ ಉಡುಮಕಲ್ ಗ್ರಾಮದ ಶ್ರೀ ಬೃಹನ್ ಮಠದ ಕರಿಬಸವ ಅಜ್ಜಯ್ಯ ತಾತನವರು ಮತ್ತು ಶ್ರೀ ವೇದಮೂರ್ತಿ ವೀರಭಯ್ಯ ಶಾಸ್ತ್ರಿಗಳು ಹಾಗೂ ಗ್ರಾಮಸ್ಥರು ನಮ್ಮ ಹೇಟಿಯೊಂದಿಗೆ ತಿಳಿಸಿದ್ದಾರೆ. ನಶ್ವರ ಬದುಕಿದು 3 ದಿನ ನಂಬಿರಿ ಕರಿಬಸವೇಶ್ವರನ ಉಕ್ಕಡಗಾತ್ರಿಯ ಶಿವಶರಣ ನೀಡುವ ನಿಮಗೆ ಸುಜ್ಞಾನ ಭಕ್ತರ ಬಂಧು ಇವನು ಮುಕ್ತಿಯ ಕೊಡುವ ಶಿವನು ಭಕ್ತಿಗೆ ಒಲಿವ ಶಿವನು ಭುವಿಗೆ ಬಂದ ಹರನು ನಶ್ವರ ಬದುಕಿದು 3 ದಿನ ನಂಬಿರಿ ಕರಿಬಸವೇಶ್ವರನ ಉಕ್ಕಡಗಾತ್ರಿಯ ಶಿವಶರಣ ನೀಡುವ ನಿಮಗೆ ಸುಜ್ಞಾನ ದುರ್ಗುಣವೆನ್ನುವ ಭೂತವ ಬೆತ್ತದಿ ಬಡಿಯುವನು ಜ್ಞಾನದ ಜ್ಯೋತಿಯ ಹೊತ್ತಿಸಿ ದಾರಿಯ ತೋರುವನು ಅರಿವನು ಕರುಣಿಸುತ್ತ ಗುರಿ ಮುಟ್ಟಿಸುವ ಶಿವನು ನಂಬಿದ ಜನಕ್ಕೆ ನೆಮ್ಮದಿ ನೀಡಿ ನಿತ್ಯವ ಮೊರೆಯುವನು ನಶ್ವರ ಬದುಕಿದು 3 ದಿನ ನಂಬಿರಿ ಕರಿಬಸವೇಶ್ವರನ ಉಕ್ಕಡಗಾತ್ರಿಯ ಶಿವಶರಣ ನೀಡುವ ನಿಮಗೆ ಸುಜ್ಞಾನ ಚುರುಮುರಿ ಖಾರದ ಸೇವೆ ಅಜ್ಜನ ಫಲಹಾರ ಅಜ್ಜನ ನಂಬಿದ ಮಾನವನ ಪಾಪವೇ ಪರಿಹಾರ ಭಕ್ತರ ಬಾಳಿನಲ್ಲಿ ತನ್ನ ಲೀಲೆಯ ತೋರುವನು ನರನವತಾರಿ ವೇಷಧಾರಿ ಗದ್ದುಗೆ ಅಜ್ಜಯ್ಯನು ನಶ್ವರ ಬದುಕಿದು 3 ದಿನ ನಂಬಿರಿ ಕರಿಬಸವೇಶ್ವರನ ಉಕ್ಕಡಗಾತ್ರಿಯ ಶಿವಶರಣ ನೀಡುವ ನಿಮಗೆ ಸುಜ್ಞಾನ ಭಕ್ತರ ಬಂಧು ಇವನು ಮುಕ್ತಿಯ ಕೊಡುವ ಶಿವನು ಭಕ್ತಿಗೆ ಒಲಿವ ಶಿವನು ಭುವಿಗೆ ಬಂದ ಹರನು ನಶ್ವರ
ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಉಡುಮಕಲ್ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಉಕ್ಕಡಗಾತ್ರಿ ಕರಿಬಸವೇಶ್ವರರ ಆರಾಧನಾ ಮಹೋತ್ಸವ 31ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದೆ. ಈ ಕಾರ್ಯಕ್ರಮ ಉಡುಮಕಲ್ ಬೃಹನ್ಮಠದ ಶ್ರೀ ವೇದಮೂರ್ತಿ ವೀರಬಸವ ಶಾಸ್ತ್ರಿಗಳ ಜ್ಯೋತಿಷ್ಯಾಲಯದ ಮುಖಾಂತರ ಸೇವೆಯಲ್ಲಿ ತಲ್ಲೀನ ಆಗಿದೆ. ಯಾವ ರೀತಿ ಅಂದರೆ ಸುತ್ತಮುತ್ತಲಿನ ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಿಂದ ಸತತವಾಗಿ ಈ ಉಕ್ಕಡಗಾತ್ರಿ ಕರಿಬಸವೇಶ್ವರ ಆರಾಧನೆಕ್ಕಿಂತ ಪೂರ್ವದಿಂದಲೂ ಕೂಡ ಹಿರಿಯರಾದಂಥ ನಮ್ಮ ಗ್ರಾಮದ ಶ್ರೀ ವೇದಮೂರ್ತಿ ಸೋಮಶೇಖರಯ್ಯ ಶಾಸ್ತ್ರಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಸತತವಾಗಿ ಈ ಗ್ರಾಮ ಈ ಮಠ ಎಲ್ಲರಿಗೂ ಒಳ್ಳೆಯದನ್ನು ಬಯಸುತ್ತಾ ಜ್ಯೋತಿಷ್ಯದ ಮುಖಾಂತರ ಹಾಗೂ ಜಲ ಸಂಶೋಧನೆಯ ಮುಖಾಂತರ 10,000 ಗಟ್ಟಲೆ ಬೋರ್ ಪಾಯಿಂಟ್ ಮಾಡಿದಂಥ ವ್ಯಕ್ತಿ ನಮ್ಮ ವೀರಬಸವ ಶಾಸ್ತ್ರಿಗಳು. ಅದರಲ್ಲಿ ಮತ್ತೆ ಜ್ಯೋತಿಷ್ಯಾಲಯ, ಈ ಜ್ಯೋತಿಷ್ಯಾಲಯ ಯಾವ ರೀತಿ ಇದೆ ಅಂದರೆ ಈ ಕುಂಡಲಿ ಜ್ಯೋತಿಷ್ಯದ ಮುಖಾಂತರ ಸುತ್ತಮುತ್ತಲಿನ ಎಲ್ಲ ಫಲಾನುಭವಿಗಳನ್ನು ಅಂದರೂ ತಪ್ಪಲ್ಲ. ಯಾಕಂದರೆ ನಮ್ಮ ಕುಂಡಲಿ ನಮ್ಮ ಜನ್ಮ ಕುಂಡದಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಿರಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಆ ಕುಂಡಲಿಯನ್ನು ಪರೀಕ್ಷೆ ಮಾಡಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸುವಂತಹ ಒಂದು ದಿವ್ಯ ಮಂತ್ರ ಕಲ್ತಂಥ ಧೀಮಂತ ವ್ಯಕ್ತಿ ಅಂದರೆ ನಮ್ಮ ಶ್ರೀ ವೇದಮೂರ್ತಿ ವೀರಬಸವ ಶಾಸ್ತ್ರಿಗಳು. ಆದರೆ ನಮಗೇನು ತೊಂದರೆ ಅಂದರೆ ಪಾಪ ಅವರಿಗೆ ಮೊದಲೆಲ್ಲ ಈ ಸುತ್ತಮುತ್ತಲಿನ ಎಲ್ಲ ತಾಲೂಕು ಮಟ್ಟದಲ್ಲಿ ಬೋರ್ ಪಾಯಿಂಟಿಗೆ ಸತತವಾಗಿ ಹಗಲು ರಾತ್ರಿ ದುಡಿದಿದ್ದಾರೆ ಅಡ್ಡಾಡಿ. ಆದರೆ ಈಗ ಅವರಿಗೆ ಯಾವುದೋ ಒಂದು ಸ್ಪ್ಯಾನ್ ಕಾರ್ಡ್ ಪ್ರಾಬ್ಲಮ್ನಿಂದ ಕುಂತಲ್ಲೇ ಆದರೂ ಕೂಡ ಅವರು ಕೊಪ್ಪಳ ಜಿಲ್ಲೆಯಲ್ಲಿ ಇರ್ಬೋದು ಅಥವಾ ಮಹಾರಾಷ್ಟ್ರದಲ್ಲಿ ಇರ್ಬೋದು ಫಲಾನುಭವಿ ಇಲ್ಲಿಂದಲೇ ಫೋನ್ ಮುಖಾಂತರ ಫಾಲೋಅಪ್ ಮಾಡಿಕೊಂಡು ಬೋರೇ ಇರಲಿ ಅಥವಾ ಕುಂಡ್ಲೆ ಇರಲಿ ಅವರು ಡೇಟ್ ಕೊಟ್ಟುಬಿಟ್ರೆ ಇಲ್ಲಿಂದನೇ ಅವರ ಭವಿಷ್ಯ ನಿರ್ಮಾಣ ಮಾಡುವಂಥ ಶಕ್ತಿ ನಮ್ಮ ವೀರಬಸವ ಶಾಸ್ತ್ರಿಗಳಿಗಿದೆ. ಆ ಒಂದು ಶಕ್ತಿ ನಮ್ಮ ಗ್ರಾಮದ ಎಲ್ಲ ದೇವತೆಯರು ಶ್ರೀ ಶರಣಬಸವೇಶ್ವರರು ನಮ್ಮ ಉಕ್ಕಡಗಾತ್ರಿ ಕರಿಬಸವೇಶ್ವರರು ಆಶೀರ್ವಾದ ಅವ್ರ ಮೇಲೆ ಇದೆ. ಇನ್ನು ಮುಂದಾದರೂ ಕೂಡ ಈ ಕಾರ್ಯಕ್ರಮದಲ್ಲಿ 17ನೇ ತಾರೀಕು ಇದೇ ತಿಂಗಳು 17ನೇ ತಾರೀಕು ಉಕ್ಕಡಗಾತ್ರಿ ಕರಿಬಸವೇಶ್ವರರ 31ನೇ ಆರಾಧನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲರೂ ಬಂದು ತನು ಮನ ಧನಗಳಿಂದ ಸೇವೆ ಸಲ್ಲಿಸಿ ಈ ಮಠದಿಂದ ಕೊಡ್ತಕ್ಕಂಥ ಎಲ್ಲ ಸೇವೆಯನ್ನು ಉಪಯೋಗ ಮಾಡಿಕೊಂಡು ಪ್ರಸಾದವನ್ನು ಸ್ವೀಕರಿಸಿ ಅವರಿಗೆ ಇನ್ನೂ ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಲು ಕೇಳಿಕೊಳ್ಳಬೇಕಂತೇಳಿ ಎಲ್ಲ ಸದ್ಭಕ್ತರಲ್ಲಿ ನಾನು ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರಗಳು. ಕಳೆದ 2 ವರ್ಷಗಳಿಂದ ನಮಗೆ ಈ ವೀರಬಸವ ಶಾಸ್ತ್ರಿಗಳ ಒಡನಾಟ ಇದೆ. ಅವರು ನನಗೆ ಅವರು ವೀರಬಸವ ಶಾಸ್ತ್ರಿಗಳ ಪರಿಚಯವಾಗಿದ್ದು ನಮ್ಮ ಸುಮೂರ್ತಿ ಗೌಡರಿಂದ. ಅವರಿಂದ ಸತತ ನಾನು ಯಾವಾಗಾದರೂ ಏನಾದರೂ ಸ್ವಲ್ಪ ಕಾರ್ಯಕ್ರಮ ಇದ್ದರೆ ಬಂದು ಅವ್ರನ್ನ ಭೇಟಿ ಆಗ್ತಾ ಇರ್ತೀನಿ. ಮತ್ತು ಅವರು ನಮಗೆ ಒಳ್ಳೆಯ ಒಂದು ಸಹಾಯ ಸಹಕಾರ ಎಲ್ಲ ಮಾಡ್ತಾ ಇರ್ತಾರೆ. ನನ್ನನ್ನು ಅವರೊಂದು ಮನೆ ಹುಡುಗನ ಥರ ನೋಡ್ಕೊತಾ ಇದ್ದಾರೆ. ಹೀಗಾಗಿ ನಾನು ಇಲ್ಲಿ ಆಗಿಂದಾಗೆ ನನಗೆ ಯಾವಾಗಾದರೂ ಕೆಲಸ ಇತ್ತಪ್ಪ ಅಂದ್ರೆ ಬಂದು ಭೇಟಿ ಆಗ್ತದೆ. ಮತ್ತು ಅಜ್ಜವರು ನಮಗೆ ಒಳ್ಳೆಯ ಒಂದು ಆಶೀರ್ವಾದ ಮತ್ತು ಸನ್ಮಾರ್ಗ ಎಲ್ಲ ತೋರಿಸ್ತಾ ಇದ್ದಾರೆ. ಅವರು ಮತ್ತು ಕರಿಸಿದ್ದೇಶ್ವರ ಗುರುಜಿ ಸ್ವಾಮಿಗಳು ಅವರಿಗೆ ಒಲಿದಿದ್ದಾರೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಆತನ ಒಂದು ಶಕ್ತಿಯಿಂದನೇ ಅವರೆಲ್ಲ ಈ ಭಕ್ತರಿಗೆ ಒಂದು ಸಹಾಯ ಸಹಕಾರ ಎಲ್ಲ ಮಾಡ್ತಾಯಿದ್ದಾರೆ. ಮತ್ತು ಅವ್ರಿಗೆ ಒಂದು ಸ್ವಲ್ಪ ನರ ದೌರ್ಬಲ್ಯಗಳನ್ನು ನಡೆದಾಡುವಂಥ ಶಕ್ತಿ ಇಲ್ಲ ಅಂತಂದ್ರೂ ಅವರಿಗೆ ಮೆದುಳಿನಲ್ಲಿರುವಂಥ ಶಕ್ತಿಯಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವ ರೀತಿಯ ಸಹಾಯ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ತಕ್ಷಣ ಅವರಿಗೆ ಪರಿಹಾರ ಹುಡುಕಿಕೊಟ್ಟು ಮತ್ತು ಬಂದ ಭಕ್ತರಿಗೆ ಎಲ್ಲರಿಗೂ ಒಂದು ತೃಪ್ತಿದಾಯಕವಾದಂಥ ಒಂದು ಸಲಹೆ ಸಹಕಾರ ಮತ್ತು ಸಹಾಯ ಎಲ್ಲವನ್ನೂ ಮಾಡ್ತಾಯಿದ್ದಾರೆ. ಮತ್ತು ಯಾವತ್ತೂ ಪ್ರಸಾದ ಮಠದಲ್ಲಿ ನಡೀತಾನೆ ಇರ್ತದೆ. ಪ್ರತಿನಿತ್ಯನೂ ದಾಸೋಹ ಮಾಡಿಸ್ತಾರೆ. ಅದು ಆ ಭಗವಂತನ ಕೊಡುಗೆ. ಮತ್ತು ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುರ್ವೇದಕ್ಕೆ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂಡು ಜಿಲ್ಲೆಯ ಗಂಗಾವತಿ ತಾಲೂಕಿನ ಗಡ್ಡಿ ಮತ್ತು ಉಡುಮಕಲ್ ಗ್ರಾಮದಲ್ಲಿ ಬೃಹನ್ಮಠದಲ್ಲಿ ನೆಲೆಸಿರುವ
ಶ್ರೀ ಉಕ್ಕಡಗಾತ್ರಿ ಕರಿಬಸವೇಶ್ವರ ಈ 31ನೇ ಆರಾಧನೆ ಮಹೋತ್ಸವ ಸಾಂಗವಾಗಿ ಸಾಗಿಕೊಂಡು ಬರ್ತಾ ಇದೆ. ಇದು ಕಾರಣ ಸಕಲ ಆರಾಳು, ಗಡ್ಡಿ, ಉಡುಂಕಲ್, ದಾಸನಾಳ್ ಸಕಲ ಗ್ರಾಮದ ಸರ್ವ ಭಕ್ತರಿಂದ ಅವರ ದೇಣಿಗೆಯಿಂದ ಅನ್ನಪ್ರಸಾದ, ಜ್ಞಾನಪ್ರಸಾದ ಇಲ್ಲಿ ನಡೀತಾ ಇದೆ. ಅಂದು ಶಾಲೆ ವರ್ಷಕ್ಕೆ 1946 ಪಾಲ್ಗೊಂಡ ಬೌಳ ಪಂಚಮಿ ಸೋಮವಾರದ ತಾರೀಖು 17 ತಿಂಗಳ 2 2025 ಬ್ರಾಹ್ಮಿ ಮುಹೂರ್ತ ಶ್ರೀ ಉಕ್ಕಡಗಾತ್ರಿ ಕರಿಬಸವೇಶ್ವರ ರುದ್ರಾಭಿಷೇಕ, ತದನಂತರ ಪೂರ್ವಂತಿಗೆಯರ ಗಂಗೆ ಸ್ಥಳಕ್ಕೆ ಹೋಗಿ ಬರ್ತಕ್ಕಂಥದ್ದು ತದನಂತರ ಮಹಾ ಪೂರಿ ಗಣರಾಧನೆ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಸಕಲ ಗ್ರಾಮದ ಸದ್ಭಕ್ತರೆಂದು ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕರಿಬಸವೇಶ್ವರ ಕೃಪೆಗೆ ಪಾತ್ರರಾಗಬೇಕು. ಇದು ಅಲ್ಲದೆ ಅಂದೇ ಉಡುಂಕಲ್ ಗ್ರಾಮದಲ್ಲಿ ರಾತ್ರಿ ದಿನ ಉಡುಂಕಲ್ ಕಲಬುರಗಿ ಶರಣಬಸವೇಶ್ವರ ನಾಟ್ಯ ಸಂಘದವರು ದೊರೆಯ ದರ್ಬಾರು ಎಂಬುವ ಸಾಮಾಜಿಕ ನಾಟಕವನ್ನು BG ಗಡ್ಡಿಮಠ್ ಇವರ ವಿರಚಿತ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಇಂಥ ನಾಟಕದಲ್ಲಿ ಆಯಾ ಪರಮ ಪೂಜ್ಯರಾಗಿರ್ತಕ್ಕಂಥ ಮಹಾ ತಪಸ್ವಿ ವೀರೇಶ್ವರ ಪುಣ್ಯಾಶ್ರಮದ ಒಡೆಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಕಲ್ನಾಥ್ ಗವಾಯಿಗಳವರ ತುಲಾಭಾರ ಕಾರ್ಯಕ್ರಮವನ್ನು ಶ್ರೀಮತಿ ಲಕ್ಷ್ಮಿ ಮತ್ತು ಪಿಡ್ಡಪ್ಪ ಇವರು ನೆರವೇರಿಸಿಕೊಟ್ಟು ಬರ್ತಾ ಇದ್ದಾರೆ. ಅದರ ತರದಂತೆ ನಮ್ಮ ತುಲಾಭಾರ ಕಾರ್ಯಕ್ರಮವು ಸಹಿತ ಶ್ರೀಮತಿ ಲಕ್ಷ್ಮೀ ಪಿಡ್ಡಪ್ಪ ಹನಮೆಟ್ಟಿ ಸಾಕಿ ಉಡುಪು ಇವರು ನೆರವೇರಿಸಿಕೊಡ್ತಾ ಇದ್ದಾರೆ. 17ನೇ ತಾರೀಕಿನ ದಿನದಂದು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಪ್ರಸಾದದ ಸೇವೆ ಕಾಯಕವನ್ನು ಆರಾಳ್ ಗ್ರಾಮ, ಗಡ್ಡಿ ಗ್ರಾಮ, ಉಡುಂಕ ಗ್ರಾಮ, ದಾಸನಾ ಗ್ರಾಮ ಸರ್ವ ಭಕ್ತರು ನೆರವೇರಿಸಿಕೊಡ್ತಾ ಇದ್ದಾರೆ. ಎಲ್ಲ ಭಕ್ತರ ಸಹಕಾರದಿಂದ ಅನ್ನದಾಸೋಹ ನಡೀತಾ ಇದೆ. ಸಕಲ ಸದ್ಭಕ್ತರು ಬಂದು ಆಯಾ 17ನೇ ತಾರೀಕು 2ನೇ ತಿಂಗಳು 2025 ನಡೀತಕ್ಕಂಥ 31ನೇ ವರ್ಷದ ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಸಕಲ ಶರಣ ಶ್ರೇಣಿಯರು ಅಜ್ಜಯ್ಯನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಭಿನ್ನಹ ಮಾಡಿಕೊಳ್ತಾ ಇದ್ದೀವಿ. ಸಾಮೂಹಿಕ ಮದುವೆ